ರಾಜ್ಯದಲ್ಲಿ ಹೆಚ್ಚಾಗಿದೆ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಕೇಸು. ಬೆಳಗಾವಿಯಲ್ಲಿ ಸಾಲದ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಟಾರ್ಚರ್ಗಳು ರಾಜ್ಯದಲ್ಲಿ ಬಹಳ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಸಾಲದ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿರೋದು. ಯಮನಾಪುರ ಹೊರವಲಯದಲ್ಲಿ ಬಾವಿಗೆ ಹಾರಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನನೊಂದು ಶಿರೂರು ಗ್ರಾಮದ 52 ವರ್ಷದ ಮಹಿಳೆ ಬಲಿಯಾಗಿದ್ದಾರೆ. ಫೈನಾನ್ಸ್ನಲ್ಲಿ ಸಬ್ಸಿಡಿ ಅಂತ ಹೇಳಿ 2.30 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ರು. ಆರೋಪಿ ಹೊಳೆಪ್ಪ ದಡ್ಡಿ ಎಂಬಾತ ಮಹಿಳೆಗೆ ಸಾಲ ಕೊಡಿಸಿದ್ದ. ಅರ್ಧದಷ್ಟು ಸಾಲ ತನಗೆ ಕೊಟ್ಟರೆ ತಾನೇ ಸಾಲ ಕಟ್ಟುವಂತಹ ಆಮಿಷವನ್ನ ಕೂಡ ಒಡ್ಡಿದ್ದ. ಆತನನ್ನ ನಂಬಿ ಸಾಲ ಪಡೆದು ಅರ್ಧದಷ್ಟು ಹಣ ಕೂಡ ಕೊಟ್ಟಿದ್ರು ಆ ಮಹಿಳೆ. ಅರ್ಧ ಸಾಲ ಕಟ್ಟಿದ ಬಳಿಕ ಫೈನಾನ್ಸ್ನಿಂದ ಪೂರ್ತಿ ಕಟ್ಟೋದಕ್ಕೆ ಸೂಚನೆ ಕೊಡಲಾಗುತ್ತೆ. ಸಬ್ಸಿಡಿ ಸಾಲ ಕೊಟ್ಟಿಲ್ಲ, ಪೂರ್ತಿ ಕಟ್ಟಿ ಅಂತ ಹೇಳಿ ಪ್ರತಿನಿತ್ಯ ಕಿರುಕುಳ ಕೊಡ್ತಾರೆ. ಕೊನೆಗೆ ಸಾಲ ಕೊಡಿಸಿದ್ದಂಥ ಹೊಳೆಪ್ಪ ಸಾಲ ಕಟ್ಟಲ್ಲ ಅಂತ ಹೇಳಿ ಮೋಸ ಮಾಡ್ತಾನೆ. ಈ ಕಿರುಕುಳ ತಾಳಲಾರದೆ ಸರೋಜಾ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ಇವರೇನೆ ಸಾಲಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದ ಹೊಳೆಪ್ಪನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನೋಡಿ, ಇತ್ತೀಚೆಗಂತೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಟಾರ್ಚರ್ಗೆ ರಾಜ್ಯದಾದ್ಯಂತ ಸಾಕಷ್ಟು ಜನ ಬಲಿಯಾಗ್ತಾ ಇರೋದು. ಮೊನ್ನೆ ಒಬ್ಬರು ಮಹಿಳೆ ಬಲಿಯಾಗ್ತಾರೆ. ಇನ್ನು ಸರೋಜಾ ಅನ್ನುವಂತಹ ಮಹಿಳೆ ಮತ್ತೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶಿರೂರ ಗ್ರಾಮದ 52 ವರ್ಷದ ಮಹಿಳೆ ಬಲಿಯಾಗಿರೋದು. ಮನೆ ಹತ್ರ ಬಂದುಬಿಟ್ಟು ನಿಂದಿಸ್ತಾ ಇದ್ರು ಅವಾಚ್ಯ ಶಬ್ದಗಳಿಂದ. ಸಾಲ ಕಟ್ಟಕ್ಕಾಗಲಿಲ್ಲ ಅಂದರೆ ಸಾಲ ಯಾಕೆ ತಗೊಳ್ತೀರಾ ಅಂತ ಹೇಳಿಬಿಟ್ಟು ಬಹಳ ನಿಂದಿಸ್ತಾ ಇದ್ರು ಫೈನಾನ್ಸ್ ಕಂಪನಿಯವರು. ಇದರಿಂದ ಮನನೊಂದಂತಹ 52 ವರ್ಷದ ಸರೋಜಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮತ್ತೊಂದು ಕಡೆ ಈ ಸಾಲಕ್ಕೆ ಮಧ್ಯಸ್ಥಿಕೆ ವಹಿಸಿದ್ನಲ್ಲ ಆತನ ವಿರುದ್ಧ ಕೂಡ ಈಗ ದೂರು ದಾಖಲಾಗಿದೆ. ನನಗೆ ನೀನು ಸಾಲ ತಗೋ, ನಂಗೆ ಅರ್ಧದಷ್ಟು ಅದರಲ್ಲಿ ಕೊಡು, ನಾನು ಅದನ್ನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಪಾಪ ಆ ಮಹಿಳೆಗೆ ಆಮಿಷವನ್ನು ಒಡ್ಡಿ ಆ ಮಹಿಳೆ ಸಾಲ ತಗೊಳ್ಳಂಗೆ ಮಾಡಿ ಕೊನೆಗೆ ನಾನು ಸಾಲ ಕಟ್ಟಲ್ಲ ಅಂತ ಹೇಳಿ ಕೈ ಎತ್ತುತ್ತಾನೆ. ಇದರಿಂದ ಮನನೊಂದಂತಹ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬಹಳ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಸರ್ಕಾರ. ಈಗ ಈ ಮಹಿಳೆಗೆ ಯಾವ ರೀತಿ ಆತ ವಂಚನೆ ಮಾಡ್ದ, ಎಷ್ಟು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು ಈ ಮಹಿಳೆ, ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾವ ರೀತಿ ಕಿರುಕುಳ ಕಟ್ತಾ ಇದ್ರು ಅಂತ ಹೇಳಿ ಮಂಜುನಾಥ್. ಹೌದು ಪೂರ್ಣಿಮಾ, ಫೈನಾನ್ಸ್ ಕಿರುಕುಳ ರೂಪದಿಂದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಬೆಳಗಾವಿ ತಾಲೂಕಿನ ಯಮನಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಬಾವಿಗೆ ಬಿದ್ದು ಸಾವನ್ನಪ್ಪಿದಂತ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಸರೋಜಾ ಎಂಬ 52 ವರ್ಷದ ಆತ್ಮಹತ್ಯೆ ಮಹಿಳೆ ಫೈನಾನ್ಸಿಯಲ್ ಸಬ್ಸಿಡಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣವನ್ನು ಕೊಡುವುದರಲ್ಲಿ 30 ರೂಪಾಯಿ ಸಾಲವನ್ನು ಕೊಡಿಸಿದ್ರು. ಆರೋಪಿ ಹೊಳೆಪ್ಪ ದಡ್ಡಿ ಮತ್ತು ಏನ್ ಮಾಡ್ತಾನೆ, ಅವನಿಗೆ ಅರ್ಧ ಸಬ್ಸಿಡಿ ಇದೆ ಅಂತ ಹೇಳಿ ಅವನಿಗೆ ಸಾಲ ಕೊಡಿಸಿರ್ತಾನೆ. ಹೊಳೆಪ್ಪ ದಡ್ಡಿ ಸಾಲ ಕೊಡಿಸಿದ ತದನಂತರ ಫೈನಾನ್ಸ್ ಕಂಪನಿಯವರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ತದನಂತರ ಈಗಾಗಲೇ ಸಬ್ಸಿಡಿ ಅಂತ ಹೇಳಿ ನೀವು ಕೊಟ್ಟಿದ್ರಿ, ಅರ್ಧ ಸಾಲವನ್ನು ಈಗಾಗಲೇ ತುಂಬಿದ್ದೀನಿ, ಹೊಳೆಪ್ಪ ದಡ್ಡಿ ಅನ್ನೋ ಮಾತು ಕೇಳಿ ನಾನು ಇವತ್ತು ನೀವು ಫೈನಾನ್ಸ್ ಕಂಪ್ನಿಗೆ ದುಡ್ಡು ಕಟ್ಟಿದ್ದೀನಿ ಅಂತ ಹೇಳಿದ್ರು ಸಹ ಸಬ್ಸಿಡಿ ಏನು ಒಂದು ಫೈನಾನ್ಸ್ ಕಂಪ್ನಿ ಇರ್ತಾರೆ, ಫೈನಾನ್ಸ್ ಕಂಪ್ನಿ ಅವರು ಒಂದು ಪ್ರಕರಣ ದಾಖಲಿಸಿಕೊಂಡು ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆದೇಶ ಮಾಡುತ್ತೆ. ಕೋರ್ಟ್ ಆದೇಶದಂತೆ ಒಂದು ಜಪ್ತಿ ಮಾಡಲು ಬಂದಂತ ಸಮಯದಲ್ಲಿ ಏನು ಮಹಿಳೆ ಇರ್ತಾಳೆ 52 ವರ್ಷದ ಸರೋಜಾ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ತಾಳೆ. ಇದೇ ತರನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಅನೇಕ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಕಳೆದ ಒಂದು ತಿಂಗಳ ಹಿಂದೆ ಸುಮಾರು 10,000ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದಂತ ಮಹಿಳೆಯರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕಿ ಆ ಫೈನಾನ್ಸ್ ಕಂಪನಿ ವಿರುದ್ಧ ಮತ್ತು ಆ ಒಂದು ಹಣ ವಸೂಲಿ ಮಾಡಲು ಬಂದಂತಹ ಜನರ ವಿರುದ್ಧ ಒಂದು ಶಿಸ್ತು ಕ್ರಮ ಕೈಗೊಳ್ಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ರು ಸಹ ಇಲ್ಲಿವರೆಗೂ ಸರ್ಕಾರ ಫೈನಾನ್ಸ್ ಕಂಪನಿ ವಿರುದ್ಧ ಒಂದು ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತಹ ಅನೇಕ ಬಡ ಮಹಿಳೆಯರು ಏನಿದ್ದಾರೆ ಅವರು ತತ್ತರಿಸಿ ಹೋಗಿದ್ದಾರೆ ಈ ಫೈನಾನ್ಸ್ ಕಂಪನಿಯ ಕಿರುಕುಳದಿಂದಾನೇ ಹೇಳಬೇಕಾಗತ್ತೆ ಪೂರ್ಣಿಮಾ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ.